ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನೋಡೋಣ ಸ್ಟಾಕ್ ಕೆಲವೊಂದು ನಾಲ್ಕೈದು ಸ್ಟಾಕ್ಸ್ ಅನಿಸುತ್ತೆ, ಹೆಚ್ಚು ಕಮ್ಮಿ 4 ಸ್ಟಾಕ್ಸ್ ನಾನು ರೆಡಿ ಮಾಡಿಟ್ಟಿದ್ದೇನೆ ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೋಸ್ಕರ. ಸೊ ಇದಕ್ಕೆ ಮೊದಲು ನಾವು ಮೊದಲಾಗಿ ಇದು ನೋಡೋಣ, ನಿಫ್ಟಿ ಕಂಡೀಷನ್ ನೋಡೋಣ. ನಿಫ್ಟಿ ಯಾವ ಥರ ಲೆವೆಲ್ ಇತ್ತು, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಹೋದ್ವಾರ. ಸೊ ಇಲ್ಲಿ ನಾವು ನೋಡ್ಬೋದು ನಿಫ್ಟಿದು ಆಲ್ಮೋಸ್ಟ್ ಲಾಸ್ಟ್ ಫ್ರೈಡೇ ಮೈನಸ್ಸಲ್ಲೇ ಇತ್ತು, ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಇತ್ತು. ಸೊ ಅದರಿಂದ ಇಲ್ಲಿ ಗ್ರೀನ್ ಕ್ಯಾಂಡಲ್ ನೀವು ನೋಡ್ತಾ ಇದ್ದೀರಾ. ಸೊ ಇದರ ಮೊದಲ ಸಪೋರ್ಟ್ ಲೆವೆಲ್ ನೋಡ್ಬೋದು 24,600 ಇದೆ. 24,680 ಮೊದಲ ಸಪೋರ್ಟ್ ಲೆವೆಲು. ಸೆಕೆಂಡ್ ಸಪೋರ್ಟ್ ಲೆವೆಲ್ ಬಂದು 24,400. ಈ ಲೆವೆಲ್ ಬ್ರೇಕ್ ಆಯ್ತು ಅಂದರೆ ನಿಫ್ಟಿ ಇನ್ನೂ ಕೆಳಗಡೆ ಬರೋ ಚಾನ್ಸ್ ಇದೆ. ಬಟ್ ನನಗೆ ಅನಿಸಲ್ಲ ಇದು ಈ ಲೆವೆಲ್ ಬ್ರೇಕ್ ಆಗುತ್ತೆ ಅಂತ, ಯಾಕಂದರೆ ಫ್ರೈಡೇ ನೋಡುವಾಗ ಆಲ್ಮೋಸ್ಟ್ ಇದು 24,000 ಇದು ಹೈಯೆಸ್ಟ್ ಮಾಡಿತ್ತು 24,800. ಓಕೆ, 24,800 900 ಆ ಲೆವೆಲಲ್ಲೇ ಇತ್ತು. ಜಾಸ್ತಿ ಏನು ಅಂತ ಕೆಳಗಡೆ ಬರಲಿಲ್ಲ. ಒಂದು 100-150 ಪಾಯಿಂಟು 200 ಪಾಯಿಂಟ್ ಕೆಳಗಡೆ ಹಿಂದೆ ಮುಂದೆ ಹೋಗ್ತಾಯಿತ್ತು ಅಷ್ಟೇ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಬೋದು ನಾವು. ಬ್ಯಾಂಕ್ ನಿಫ್ಟಿ ಇಲ್ಲಿ ಹಾಕ್ತೀನಿ ನಾನು. ಬ್ಯಾಂಕ್ ನಿಫ್ಟಿ ಇದರಲ್ಲಿದೆಯಾ ಅನ್ಸುತ್ತಾ, ಇಲ್ಲ ಚೆಕ್ ಮಾಡ್ಬಿಡೋಣ. ಬ್ಯಾಂಕ್ ನಿಫ್ಟಿ ಯಾವ ರೀತಿ ಇತ್ತು ಅಂತ ನೋಡ್ಬಿಡೋಣ ಮೊದಲು. ಸೊ ಬ್ಯಾಂಕ್ ನಿಫ್ಟಿಲಿ ನೀವು ನೋಡ್ಬೋದು, ಡೈಲಿ ಚಾರ್ಟ್ ಇದು ಹಾಕಿದ್ದೀನಿ, ಡೈಲಿ ಫ್ರೇಮ್ದು. ಸೊ ಮೈನಸ್ ಡೌನ್ ಟ್ರೆಂಡಲ್ಲೇ ಇತ್ತು ಆಲ್ಮೋಸ್ಟು. ಸೊ ಇದ್ರ ಲೋ ಬಂದು 51,600 ಆ್ಯಂಡ್ ಹೈ ಬಂದು 52,000 ಇತ್ತು. ಸೊ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಓಡ್ತಾಯಿತ್ತು, 50 to 53 ಲೆವೆಲಲ್ಲೇ ಓಡ್ತಾಯಿತ್ತು. ಸೊ ಆಲ್ಮೋಸ್ಟ್ ಇದು ನೋಡುವಾಗ ಇದು ಕೂಡ ಮುಂತ ಏನು ಡೌನ್ ಟ್ರೆಂಡ್ ಇಲ್ಲ, ಮಂಡೇ ಹೇಳೋಕ್ಕಾಗಲ್ಲ, ಮೇಲಕ್ಕೆ ಹೋದ್ರೂ ಹೋಗುತ್ತಿದ್ದು ಪಾಸಿಟಿವ್ ಆದರೆ. ಸೊ ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಪಾಸಿಟಿವ್ ಬುಲ್ಲಿಶ್ ಇದ್ದರೆ ಡೆಫಿನೆಟ್ಲಿ ಇದು ಮೇಲೋಗೋ ಚಾನ್ಸ್ ಖಂಡಿತ ಕಾಣ್ತಾ ಇದೆ. ಸೊ ಇದಾಯಿತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ. ನೆಕ್ಸ್ಟ್ ನೋಡೋಣ, ಯಾರೆಲ್ಲ ಈ ಕಮೋಡಿಟಿ ಟ್ರೇಡಿಂಗ್ ಮಾಡ್ತಾರೋ, ಕಮೋಡಿಟಿ ಟ್ರೇಡಿಂಗ್ ಕಮೋಡಿಟಿಯಲ್ಲಿ ಟ್ರೇಡಿಂಗ್ ಮಾಡೋವಂಥವ್ರು ಅಥವಾ ಪೊಸಿಷನ್ಸ್ ತೊಗೊಳ್ಳೋವಂಥವ್ರಿಗೆ ಜಸ್ಟ್ ಒಂದು ವ್ಯೂ ಕೊಟ್ಬಿಡ್ತೀನಿ. ಯೂಶ್ವಲಿ ಈ 4 ಸೆಗ್ಮೆಂಟು ಕಮೋಡಿಟಿಲಿ: ಗೋಲ್ಡ್, ಕ್ರೂಡ್ ಆಯಿಲ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್. ಸೊ ಮೊದಲನೇದಾಗಿ ಗೋಲ್ಡ್ ನೋಡ್ಬಿಡೋಣ. ಗೋಲ್ಡ್ ಬಂದು ನೋಡಿ ಲಾಸ್ಟ್ ಒಂದು 23 ಜುಲೈಯಲ್ಲಿ ಸಖತ್ತಾಗಿ ಬಿದ್ದಿತ್ತು ಗೋಲ್ಡು. ಆಲ್ಮೋಸ್ಟ್ ಇದು ನೋಡಿ ಎಷ್ಟು ಮಾಡಿತ್ತು, ಎಲ್ಲಿದ್ದು ಮಾರ್ಕೆಟ್ ಇದ್ದಿದ್ದು ಆಲ್ಮೋಸ್ಟ್ ಈ ಲೆವೆಲಲ್ಲಿತ್ತು. 73,000 ಇದ್ದಿದ್ದು, 73,100 ಇದ್ದಿದ್ದು. ಆಮೇಲೆ ಸಡನ್ನಾಗಿ 23ನೇ ತಾರೀಕು ಸಖತ್ತಾಗಿ ಬಿದ್ದಿದೆ. ಲೋಯೆಸ್ಟ್ ಮಾಡಿದೆ 68,600. ಸೊ ಆಲ್ಮೋಸ್ಟ್ ಒಂದು 5,000 ಪಾಯಿಂಟ್ ಕೆಳಗಡೆ ಬಿದ್ದಿದೆ. 5,000 ರೂಪಾಯಿ ಕೆಳಗಡೆ ಬಂದಿದೆ ಬರೀ ಒಂದು ದಿನದಲ್ಲಿ. ಸೊ ಬಟ್ ಪ್ರಾಬ್ಲಮ್ ಇಲ್ಲ, ಭಯ ಪಡೋಂಥದ್ದು ಏನಿಲ್ಲ. ಗೋಲ್ಡಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರು ನೋಡಿ, ನಿಧಾನ ಮೇಲೆ ಹೋಗ್ತಾ ಇದೆ ಮಾರ್ಕೆಟು. ಇದು ಲೋ ಎಷ್ಟು ಮಾಡಿತ್ತು, 66,960 ಲೋ ಮಾಡಿದ್ದು. ಇವಾಗ ನಿಧಾನಕ್ಕೆ ಒಂದು ವಾರದಲ್ಲಿ ಎಷ್ಟಿದೆ, 70,000 ನೋಡಿ. ಆಲ್ಮೋಸ್ಟ್ ಒಂದು 1,100 ಪಾಯಿಂಟ್ ಮೇಲೆ ಬಂದಿದೆ. ಸೊ ಇನ್ನೂ ಇದು ಮೇಲೆ ಹೋಗೋ ಚಾನ್ಸ್ ಇದೆ ಗೋಲ್ಡ್. ಯಾಕಂದರೆ ಬಿದ್ದರೂ ಕೂಡ ಅದು ಬಂದೇ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಸೊ ಇದಾಗಿತ್ತು ಗೋಲ್ಡ್ ಬಗ್ಗೆ. ನೆಕ್ಸ್ಟ್ ನೋಡೋಣ ಕ್ರೂಡ್ ಆಯಿಲ್ ಕೂಡ ನೀವು ನೋಡಿ ಆಲ್ಮೋಸ್ಟ್ ಇದು ಟ್ರೆಂಡು ಡೌನ್ ಟ್ರೆಂಡೇ ಇದೆ. ಸೊ ಆಲ್ಮೋಸ್ಟ್ ಇದು ನೋಡಿ ಕೆಳಗಡೆನೇ ಇದೆ. ಎಷ್ಟಿದೆ, ಲೋ ಬಂದು 6,129 ಇತ್ತು ಲಾಸ್ಟ್ ಫ್ರೈಡೇ ನೋಡುವಾಗ. ಆ್ಯಂಡ್ ಇದು ಹೈ ಬಂದು 6,480 ಇದೆ. ಸೊ ಇದು ಕಂಡೀಷನ್ ನೋಡ್ತಾ ಇದ್ದಾರೆ, ಇನ್ನೂ ಡೌನ್ ಟ್ರೆಂಡಲ್ಲೇ ಇದೆ. ಯಾಕಂದರೆ ಇದು US ಅಲ್ಲಿ ಬರೋ ಈ ಕ್ರೂಡ್ ಆಯಿಲು, ಡಾಲರ್ ಮತ್ತು ನ್ಯಾಚುರಲ್ ಗ್ಯಾಸು, ಕ್ರೂಡ್ ಆಯಿಲು ಇವೆಲ್ಲ ಲಿಂಕ್ ಇರುತ್ತೆ. ಇದರಲ್ಲಿ ಬರೋ ನ್ಯೂಸಿಂದನೇ ಇದು ಮೂಮೆಂಟ್ ವರ್ಕ್ ಆಗೋದು. US ಬೇಸ್ಡ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಅಥವಾ ಕ್ರೂಡ್ ಆಯಿಲ್ದು ಏನೇ ರಿಸಲ್ಟ್ ಬಂದರು, ಸೊ ಇದು ಮೂಮೆಂಟ್ ಆಗುತ್ತೆ. ಸೊ ಇದಾಗಿದೆ ಕ್ರೂಡ್ ಆಯಿಲ್ ಬಗ್ಗೆ. ನೆಕ್ಸ್ಟ್ ನೋಡೋಣ ಸಿಲ್ವರಲ್ಲಿ ಯಾರೆಲ್ಲ ಟ್ರೇಡ್ ಮಾಡ್ತಾರೋ ಅದು ಕೂಡ ನೋಡಿ. ಸಿಲ್ವರಲ್ಲಿ ಲಾಸ್ಟ್ ವೀಕಲ್ಲಿ ಫುಲ್ ಡೌನಲ್ಲೇ ಇತ್ತು ನೋಡಿ. ಇಲ್ಲಿ ರೆಡ್ ಕ್ಯಾಂಡಲ್ಸ್ ಹೆಂಗೆ ಕಾಣ್ತಾ ಇದೆ, ಫುಲ್ ರೆಡ್ ಕ್ಯಾಂಡಲ್. ಮತ್ತು ಇದನ್ನು ಈಗ ನೋಡುವಾಗ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಬಟ್ ನನ್ನ ಪ್ರಕಾರ ಇಲ್ಲಿಂದ ಮಂಡೇ ನೆಕ್ಸ್ಟ್ ವೀಕಲ್ಲಿ ಬುಲ್ಲಿಶ್ ಆಗೋ ಚಾನ್ಸಸ್ ಇದೆ ಅನಿಸುತ್ತೆ. ಬಟ್ ಜಸ್ಟ್ ಚಾರ್ಟ್ ನೋಡ್ತಾ ಇರಿ ನೆಕ್ಸ್ಟ್ ವೀಕಲ್ಲಿ. ಅದಾದಮೇಲೆ ನ್ಯಾಚುರಲ್ ಗ್ಯಾಸ್ ನೋಡುವಾಗ ಕಂಟಿನ್ಯೂಸ್ ಆಗಿ ನೋಡಿ, ಎಲ್ಲಿಂದ ಜೂನಿಂದ ಡೌನ್ ಟ್ರೆಂಡೇ ಇದೆ. ಕಂಟಿನ್ಯೂಸ್ ಪಾತಾಳ ಕುಸಿದ್ಬಿಟ್ಟಿದೆ. ಇವಾಗ ಎಷ್ಟಿದೆ, 164. ಇದು 164, 170 170 ಹೈ ಮಾಡಿತ್ತು, 160 ಲೋ ಮಾಡಿತ್ತು. ಸೊ ಮಂಡೇ ನೋಡಬೇಕು ಯಾವ ರೀತಿ ಇರುತ್ತಂತ ಕಂಡೀಷನ್ನು. ವಾಲ್ಯೂಮ್ ಕೂಡ ಇದು ನೋಡಿ ಎಲ್ಲ ಸೆಲ್ಲರೇ ಜಾಸ್ತಿ ಇದು ಯೂಸ್ ಮಾಡಿದ್ದಾರೆ, ಸೆಲ್ಲಂಗೆ ಜಾಸ್ತಿ ಆಗಿದೆ ಇದರಲ್ಲಿ.
ಸೊ ಇದಾಗಿತ್ತು ಕಮೋಡಿಟಿ ಮಾರ್ಕೆಟ್ ಬಗ್ಗೆ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಬಗ್ಗೆ. ಸೊ ಇವಾಗ ನೋಡೋಣ ನಮ್ಮ ಮೇನ್ ಪಾಯಿಂಟ್ ಸ್ಟಾಕ್ಸ್ ಬಗ್ಗೆ. ಯಾವೆಲ್ಲ ಸ್ಟಾಕ್ಸ್ ಸ್ವಿಂಗ್ ಟ್ರೇಡಿಂಗೋಸ್ಕರ ನೀವು ಮಾಡ್ಬೋದು, ಬ್ರೇಕ್ಔಟ್ ಆಗಿದೆ ಸ್ಟಾಕ್ಸ್ ಅಥವಾ ಬ್ರೇಕ್ಔಟ್ ಆಗೋ ಹತ್ರದಲ್ಲಿದೆ. ಮೊದಲನೇದಾಗಿ ಎಕ್ಸೆಲ್ ಇಂಡಸ್ಟ್ರೀಸ್ ನೋಡೋಣ ನಾವು. ಎಕ್ಸೆಲ್ ಇಂಡಸ್ಟ್ರೀಸ್ ಆಲ್ರೆಡಿ ನಾನು ಇಲ್ಲಿ ಹಾಕಿಟ್ಟಿದ್ದೀನಿ ಚಾರ್ಟು. ಇಲ್ಲಿ ನೋಡಿ, ಮೊದಲನೇ ಬ್ರೇಕ್ಔಟ್ ಇದು ಎಕ್ಸೆಲ್ ಇಂಡಸ್ಟ್ರೀಸ್ ಲೈಫ್ ಟೈಮ್ ಇದು ಹೋಗಿತ್ತು 1922. ಅದು ಯಾವಾಗ 2018ರಲ್ಲಿ. ಅದಾದಮೇಲೆ ಎರಡನೇ ಬ್ರೇಕ್ಔಟು ಇದು ಕೊಟ್ಟಿದ್ದು 2022ರಲ್ಲಿ, ಅಂದರೆ 4 ವರ್ಷ ಆದ ನಂತರ 1698 ಹೈ ಮಾಡ್ತು. ಸೊ ಎರಡು ಈ ಬ್ರೇಕ್ಔಟು 4 ವರ್ಷ ಆದಮೇಲೆ ಆಯಿತು. ಅದಾದ ನಂತರ ಕೆಳಗಡೆ ಇತ್ತು ಇದು. ಇವಾಗ ನೋಡಿ ನಿಧಾನವಾಗಿ ಮೇಲೆ ಹೋಗ್ತಾ ಇದೆ, ಅಲ್ಲಿ ಗ್ರೀನ್ ಕ್ಯಾಂಡಲ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ನೋಡಿ ಏಪ್ರಿಲಿಂದ ಕಂಟಿನ್ಯೂಸ್ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಕಂಟಿನ್ಯೂಸ್ ಬುಲಿಷ್ ಕ್ಯಾಂಡಲ್ಸೇ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ನೋಡಿ ಯಾವ ಲೆವೆಲ್ ಇತ್ತು, ಇದು ಬಂದು 1900 ಸಾವಿರ ಇದ್ದಿದ್ದು ನಿಧಾನಕ್ಕೆ 1130, ಆಮೇಲೆ 1200, ಅದಾದಮೇಲೆ 1300, ಅದಾದಮೇಲೆ 1394. ಸೊ ನನ್ನ ಪ್ರಕಾರ ಡೆಫಿನೆಟ್ಲಿ ಇದು ರೀಚ್ ಆಗ್ತಾ ಇಲ್ಲಿಗೆ ಹೋಗಲೇಬೇಕು, ಹೋಗೋ ಚಾನ್ಸಸ್ ಖಂಡಿತ ಕಾಣ್ತಿದೆ. ಯಾಕಂದರೆ ನೋಡಿ ಇಲ್ಲಿಂದ 4 ತಿಂಗಳಿಂದ ಬುಲಿಷಲ್ಲೇ ಇರೋದ್ರಿಂದ ನನ್ನ ಪ್ರಕಾರ ಇಲ್ಲಿ ಬಂದೇ ಬರುತ್ತೆ. ಇದು 1500 ಈ ಲೆವೆಲ್ ಬಂದು ಇದು ಹೈ ಎಷ್ಟು, ಇದು ಈ ಲೆವೆಲ್ ಈ ಜೋ ರೇಂಜ್ ಏನಿದೆ 1559, 1500 ಬ್ರೇಕ್ ಆಯ್ತು ಅಂದರೆ ಡೆಫಿನೆಟಾಗಿ ಇದು ಇನ್ನೂ ಮೇಲೆ ಹೋಗುತ್ತೆ. 2000 ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ವಾಚ್ ಲಿಸ್ಟಲ್ಲಿ ಹಾಕಿ ಇಟ್ಕೊಳ್ಳಿ ಆ್ಯಂಡ್ ವೆಯ್ಟ್ ಮಾಡಿ, ಜಸ್ಟ್ ವಾಚ್ ಮಾಡ್ತಾಯಿರಿ. ಮೂಮೆಂಟ್ ನೋಡಿಕೊಂಡು ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋಂಗಿದ್ರೆ ಮಾಡ್ಬೋದು ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇಂಡಿಯನ್ ನ್ಯೂಪೆಂಪ್ ಅಂತ. ಇಂಡಿಯನ್ ನ್ಯೂಪೆಂಪ್ ಇದು ಕೂಡ ಕಂಟಿನ್ಯೂಸ್ ನಾನು ವಾಚ್ ಮಾಡ್ತಾಯಿದ್ದೀನಿ, ಸುಮಾರು 1 ತಿಂಗಳಿಂದ ಮೇಲೆ ಹೋಗ್ತಾನೆ ಇದೆ. ಇಂಡಿಯನ್ ನ್ಯೂಪೆಂಪ್ ನೋಡುವಾಗ ಇದು ನೋಡಿ 2017ರಲ್ಲಿ 994 ಇದ್ದಿದ್ದು, ಅದು ಹೈ ಮಾಡಿದ್ದು. ಆನಂತರ ಡೌನ್ ಟ್ರೆಂಡರ್ ಇತ್ತು, ಇವಾಗ ಅದು ಮೇಲೆ ಹೋಗ್ತಾಯಿದೆ. ಇಲ್ಲಿ ನೋಡಿ 3 ತಿಂಗಳಿಂದ 4 ತಿಂಗಳಿಂದ ಮೇ, ಜೂನ್, ಜುಲೈ, ಆಗಸ್ಟ್ ಇಲ್ಲಿ ನೋಡಿ ಎಷ್ಟಿದೆ. ಜೂನಲ್ಲಿ ನಮ್ಮ 434 ಇದ್ದಿದ್ದು, ಆಮೇಲೆ ಮೇಯಲ್ಲಿ 369 ಇತ್ತು. ಅದಾದ ನಂತರ ಜೂನಲ್ಲಿ 434, ಜುಲೈಯಲ್ಲಿ 540, ಅದಾದಮೇಲೆ 549. ಸೊ ನಿಧಾನವಾಗಿ ನನ್ನ ಪ್ರಕಾರ ಇದು ಹೈ, ಇದು ಲೈಫ್ ಟೈಮ್ ಹೈ ಏನಿದು ಬ್ರೇಕ್ಔಟ್ ಕೊಡುತ್ತೆ. ಬ್ರೇಕ್ಔಟ್ ಕೊಟ್ಟ ನಂತರ ಖಂಡಿತ ನೋಡಿ ಇಲ್ಲಿ ಟಾರ್ಗೆಟ್ ಹಾಕಿಟ್ಟಿದ್ದೀನಿ ಆಲ್ರೆಡಿ ನಾನು. ಇದಿನ್ನೂ 1000 ಹೋಗುವಂಥ ಚಾನ್ಸಸ್ ಇದೆ. ಬಟ್ ಅಲ್ಲಿ ಹೋಗಿಲ್ಲ ಅಂದರೆ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋದಾದರೆ ಇಲ್ಲಿಂದ ನೀವು ಈ ರೇಂಜ್ 500-580 ಇರೋದಾದ್ರೆ, 590 ಇರೋದಾದರೆ ನೀವು ಇಲ್ಲಿಂದ ಒಂದು 100-200 ರೂಪಾಯಿ ಮೇಲೋದ್ರೂ ಕೂಡ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಕೊಬೋದು. ಒಳ್ಳೆ ರಿಟರ್ನ್ ಸಿಗುತ್ತೆ ಇದರಲ್ಲಿ ನಿಮಗೆ. ಸೊ ಇದಾಗಿತ್ತು ಇಂಡಿಯನ್ ನ್ಯೂಪೆಂಪ್. ನೆಕ್ಸ್ಟ್ ನಮ್ಮ ಸ್ಟಾಕ್ ನೋಡೋಣ, ಸೆಲನ್ ಎಕ್ಸ್ಪ್ಲೋರೇಷನ್ ಅಂದ್ಬಿಟ್ಟು. ಸೆಲನ್ ಇದು ಕೂಡ ಸುಮಾರು ನಾನು ತೊಗೊಂಡಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಮೇಲೆ ಹೋಗ್ತಾ ಇದೆ. ಇದು ಲೈಫ್ ಟೈಮ್ ನೋಡಿ ಇದು ಹೈ ಇದು ಬಂದು 2014 ಮೇ ತಿಂಗಳಲ್ಲಿ 677 ಹೈ ಮಾಡಿತ್ತು. ಅದಾದ ನಂತರ ಕಂಟಿನ್ಯೂಸ್ ನೋಡಿ ಕೆಳಗಡೆ ಇದೆ, ಇದು ಪಾತಾಳದಲ್ಲಿದೆ ಕೆಳಗಡೆ. ಅದಾದಮೇಲೆ ಅದರ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ನಿಧಾನವಾಗಿ. ಇಲ್ಲಿ ನೋಡುವಾಗ ಸುಮಾರು 4-5 ಲಾಸ್ಟ್ 1 ವರ್ಷದಿಂದ 1.25 ವರ್ಷದಿಂದ ಬುಲ್ಲಿಶ್ ಗ್ರೀನ್ ಕಂಬಗಳು ಕಾಣ್ತಾ ಇದೆಯಲ್ಲ, ಇದು ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾನೆ ಇದೆ. ತುಂಬ ಜನ ಬೈ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಬ್ರೇಕ್ ಮಾಡಿದೆ. 2014 ಹೈ ಬಂದು 772, ಇದು ಬಂದು ಹೈಯೆಸ್ಟ್ ಇತ್ತು. 677 ಇದ್ದಿದ್ದು 772 ಬ್ರೇಕ್ ಆಗಿ ಅದಾದ ನಂತರ ಇನ್ನೂ 2 ಬುಲ್ಲಿಶ್ ಕ್ಯಾಂಡಲ್ ಕಾಣ್ತಾ ಇದೆ. ಇವಾಗ ನೋಡಿ ಲೈಫ್ ಟೈಮ್ ಹೈ ಮಾಡಿದೆ 1045. ಸೊ ನನ್ನ ಪ್ರಕಾರ ಇಲ್ಲಿ ನೋಡಿ ಇಲ್ಲಿಂದ ಇನ್ನೂ 200 ರೂಪಾಯಿ 250 ರೂಪಾಯಿ ಮೇಲೆ ಹೋಗೋ ಚಾನ್ಸಸ್ ಖಂಡಿತ ಇದೆ. ಸೊ ಇದು ಕೂಡ ನೀವು ಸ್ವಿಂಗ್ ಟ್ರೇಡಿಂಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಕನ್ಸಿಸ್ಟೆಂಟ್ಲಿ ಫೋಕಸಲ್ಲಿ ಇಡಿ, ಈ ಸ್ಟಾಕ್ನ ಮೇಲೆ ಹೋಗೋ ಚಾನ್ಸಸ್ ಖಂಡಿತ ಇದೆ. ನೆಕ್ಸ್ಟ್ ನಮ್ಮ ಲಾಸ್ಟ್ ಸ್ಟಾಕು ಗ್ರೀನ್ ಪ್ಲೈ ಇಂಡಸ್ಟ್ರೀಸ್. ಗ್ರೀನ್ ಪ್ಲೈ ಇಂಡಸ್ಟ್ರೀಸ್ ಕೂಡ ನಾನು ಈಗ ಜಸ್ಟ್ ಬೆಳಗ್ಗೆ ನೋಡ್ತಾ ಇದ್ದೆ, ಅದು ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದೆ. ಗ್ರೀನ್ ಪ್ಲೈಯಲ್ಲಿದೆಯಾ? ಗ್ರೀನ್ ಪ್ಲೈ ಇಲ್ಲಿ ನೋಡಿ, ಇದು ಬಂದು ಲೈಫ್ ಟೈಮು ಜನವರಿ 2018ರಲ್ಲಿ ಇದ್ದಿದ್ದು 400. ಅವಾಗ ಅಲ್ಲಿಂದ ಅದಾದ ನಂತರ ಅಲ್ಲಿಂದ 4 ವರ್ಷ ಆದ ನಂತರ ಅದು ಬ್ರೇಕ್ ಹೈ ಮಾಡಿದೆ. 391 ಹೋಗಿ 391 ಹೈ ಆಗಿದೆ. 400 ಹೈ ಆಗಿತ್ತು. ನನ್ನ ಪ್ರಕಾರ ನೋಡಿ ಇಲ್ಲಿಂದ ಇನ್ನೂ ಲೈಫ್ ಟೈಮ್ ಹೈ ಏನಿದೆ ಇದು ಖಂಡಿತ ಇದು ಬ್ರೇಕ್ ಆಗೋ ಚಾನ್ಸಸ್ ಖಂಡಿತ ಇದೆ. 400 ಬ್ರೇಕ್ ಆಯ್ತು ಅಂದರೆ ಖಂಡಿತ ಇಲ್ಲಿಂದ ನನ್ನ ಪ್ರಕಾರ ನೀವು ಲಾಂಗ್ ಟರ್ಮ್ ಇಟ್ಕೊಳ್ಳೋದಾದರೆ ಗ್ರೀನ್ ಪ್ಲೈ ಇಂಡಸ್ಟ್ರೀಸ್ ಇನ್ನೂ ಮೇಲೋಗೋ ಚಾನ್ಸಸ್ ಇದೆ. ಬಟ್ ಇಲ್ಲಿಂದ ನೀವು ಸ್ವಿಂಗ್ ಟ್ರೇಡಿಂಗೋಸ್ಕರ ಒಂದು 400ರಿಂದ 500-600 ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ಸೊ ವಾಲ್ಯೂಮ್ ನೋಡಿ ಯಾವ ಥರ ಇನ್ಕ್ರೀಸ್ ಆಗ್ತಾಯಿದೆ. ಕಂಬಗಳು ನೋಡಿ, ಗ್ರೀನ್ ಕಂಬಗಳು ಕಂಟಿನ್ಯೂಸ್ ಕಾಣ್ತಾ ಇದೆಯಲ್ಲ. ಸೊ ಜಸ್ಟ್ ಒಂದು ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ, ಯಾವುದೋ ಮಾಡೋಕ್ಕವ್ರು ಯೋಚನೆ ಮಾಡಿ. ಯಾಕಂದರೆ ಹಣಕಾಸಿನ ವ್ಯವಹಾರ, ರಿಸ್ಕ್ ತೊಗೊಳ್ಳೋ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಿ ನೀವು ಕೂಡ. ಓಕೆ, ಸೊ ಇದಾಗಿತ್ತು ನನ್ನ ಸ್ಟಾಕ್ನ ಕುರಿತಾಗಿ. ಆ್ಯಂಡ್
ಕಾಮೊಡಿಟಿ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಹೇಳಿದೆ, ನಿಫ್ಟಿ ಇಂಡೆಕ್ಸ್ ಬಗ್ಗೆ, ಲೆವೆಲ್ಸ್ ಬಗ್ಗೆ ಕೂಡ ಸ್ವಲ್ಪ ಹೇಳಿದೆ. ಸೊ ಈ ಬ್ರೇಕೌಟ್ ಲೆವೆಲ್ಸ್ ತುಂಬ ಚಾನ್ಸಸ್ ಇರುತ್ತೆ. ಇದೆಲ್ಲ ಇವಾಗ ಏನು ಕೊಟ್ಟಿದ್ದೀನೋ ಈ 4 ಸ್ಟಾಕ್ಸು, ಇದನ್ನು ವಾಚ್ ಲಿಸ್ಟಲ್ಲಿ ಹಾಕಿ ಅದು ಅಬ್ಸರ್ವ್ ಮಾಡ್ತಾಯಿರಿ. ಸೊ ಮೂಮೆಂಟ್ ನೋಡ್ಕೊಳ್ಳಿ, ಮೂಮೆಂಟ್ ನೋಡ್ಕೊಂಡು ಒಂದು ವೇಳೆ ನೀವು ಬೈ ಮಾಡಿ ಇಂಟ್ರಾಡೇ ಮಾಡೋಂಗಿದ್ರು ಕೂಡ ಮಾಡ್ಕೊಬೋದು. ಅದರಲ್ಲಿ ನಿಮಗೂ ದುಡ್ಡು ಸಿಗೋದಾದರೆ ನೀವು ಸ್ಟಾಪ್ ಲಾಸ್, ಡೆಫಿನೆಟ್ಲಿ ಸ್ಟಾಪ್ ಲಾಸ್ ಹಾಕ್ಕೊಳ್ಳಿ. ನೀವು ಯಾವುದೇ ಲೆವೆಲ್ ಬೈ ಮಾಡಿದ್ರೂ ಒಂದು 4ರಿಂದ 5% ನೀವು ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಓಕೆ, ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.